ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಬಲರಾಮ, ಡೈರೆಕ್ಟೆಡ್ ಬೈ KM ಚೈತನ್ಯ. ಮೂವಿ ಹೆಂಗಿದೆ ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ತುಂಬ ದಿನದ ನಂತರ ಒಂದು ಒಳ್ಳೆ ಮೂವಿ ನೋಡಿರೋ ಫೀಲ್ ಆಯಿತು. ವಿನೋದ್ ಪ್ರಭಾಕರ್ ಅವರು ತುಂಬ ಸೆಟಲ್ಡ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆಯಿತಾ. ಮೂವಿ ತುಂಬ ಚೆನ್ನಾಗಿದೆ. ಮೂವಿ ನೋಡಿದರೆ ನಿಮಗೆ ಆ ದಿನಗಳು ಸಿನಿಮಾದ ಮುಂದುವರಿದ ಅಧ್ಯಾಯ ಅನ್ನೋ ರೀತಿಯಲ್ಲೇ ಇದೆ. ಏನಕ್ಕಂದರೆ ಅದರಲ್ಲಿ ಬರೋ ಮೇಜರ್ ಕ್ಯಾರೆಕ್ಟರ್ಸ್ ಏನಿದೆ ಅದೆಲ್ಲ ಈ ಸಿನಿಮಾದಲ್ಲೂ ಹಂಗೆ ಸೇಮ್ ಅದೇ ಕ್ಯಾರೆಕ್ಟರ್ನ ತಗೊಂಡಿದ್ದಾರೆ. ಬೆಂಗಳೂರು ಅಂಡರ್ವರ್ಲ್ಡ್ನಲ್ಲಿ ಬಲರಾಮನ ಕತೆ ಏನಿದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವನೇನು ಮಾಡ್ದ, ಅವನು ಏನಕ್ಕೆ ರೌಡಿಸಮ್ಗೆ ಬಂದ ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಚೈತನ್ಯ ಅವರು. ಮೂವಿ ಸ್ಟೋರಿ ಬಂದು ನಿಮ್ಗೆಲ್ಲರೂ ಗೊತ್ತಿರುತ್ತೆ, ನೀವು ಪೇಪರಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ತೀರ. ಅದ್ರ ಮೂವಿ ನೋಡಿದಾಗ ನಮ್ಗೆ ಏನಿಸುತ್ತೆ ಅಂದರೆ ಅದ್ರಲ್ಲಿ ನಾವೆಲ್ಲ ಕೇಳಿರ್ತೀವಿ, ನೋಡಿರ್ತೀವಿ ಆಯಿತಾ. ನೋಡಿರಲ್ಲ, ಕೇಳಿದ ಆ ಕ್ಯಾರೆಕ್ಟ್ರು, ಒಂದೊಂದು ಕ್ಯಾರೆಕ್ಟ್ರು ನಾವು ಹಂಗಿತ್ತೋ ಹಿಂಗಿತ್ತೋ ಅನ್ನೋ ಒಂದು ಇಮ್ಯಾಜಿನೇಷನ್ ಬಂದಿರುತ್ತೆ ನಮಗೆ. ಬಟ್ ಈ ಮೂವಿ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಈ ಕ್ಯಾರೆಕ್ಟ್ರ್ ಈ ಥರ ಇತ್ತಾ, ಇವ್ರು ಈ ಥರ ಇದ್ರಾ ಅನ್ನೋದೊಂದು ಇದಾಗುತ್ತೆ ಆಯಿತಾ. ತುಂಬ ಪ್ರತಿಯೊಂದು ಹೊಸ ವಿಲನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅವರೆಲ್ಲೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ನನಗೆ ತುಂಬ ಇಂಪ್ರೆಸ್ ಆಗಿದ್ದಂದರೆ ಕತ್ತಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ವಿನಯ್ ಗೌಡ ಅವ್ರು ಮಾಡಿದ್ದು. ವಿನಯ್ ಗೌಡ ಅವರು ನಾನು ಇದು ದರ್ಶನ್ ಅವ್ರ ಮೂವಿ ಲಾಸ್ಟ್ ಮೂವಿಯಲ್ಲಿ ಮಾಡಿದ್ರಲ್ಲ, ಆವಾಗ ನೋಡಿದಾಗ ಇವ್ರಿಗೆ ಏನು ಅಷ್ಟೇ ಆ್ಯಕ್ಟಿಂಗ್ ಏನು ಬರೋಲ್ಲ ಅಂತ ಅನಿಸಿತ್ತು ನನಗೆ ಅವ್ರು ನೋಡಿದಾಗ. ಬಟ್ ಈ ಮೂವಿಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಆ ಕ್ಯಾರೆಕ್ಟರ್ ಅವರಿಗೆ ಪಕ್ಕ ಆ್ಯಪ್ಟ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ನಿಮಗೆ ಮೂವಿಯಲ್ಲಿ ಕಾಡುತ್ತೆ, ಆ ಒಂದು ಕ್ಯಾರೆಕ್ಟರ್ ನಿಮಗೆ ಕಾಡುತ್ತೆ. ಬಟ್ ಅದು ಬಿಟ್ಟರೆ ಮತ್ತೆಲ್ಲ ನಿಮಗೆ ಗೊತ್ತಿರುತ್ತೆ. ಈ ಆಶೀಶ್ ವಿದ್ಯಾರ್ಥಿ ಅವರಿದ್ದಾರೆ, ಅವಿನಾಶ್ ಅವರಿದ್ದಾರೆ, ಅತುಲ್ ಕುಲಕರ್ಣಿ ಅವರಿದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ. ಇವರೆಲ್ಲರೂ ಚೆನ್ನಾಗಿ ಮಾಡಿದರೆ. ಎಲ್ಲ ಮೇಜರ್ ಕ್ಯಾರೆಕ್ಟರ್, ಜಯರಾಜ್ ಕೊತ್ವಾಲ್, ಹೀಗೆ ಈ ಥರ ಮೇಜರ್ ಕ್ಯಾರೆಕ್ಟರ್ ಎಲ್ಲ ಅವ್ರು ಮಾಡಿದ್ದಾರೆ. ಆ ದಿನಗಳು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಮೂವಿ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇವತ್ತೇ ರಿಲೀಸ್ ಆಗಿದೆ, 26 ಇವತ್ತು ರಿಲೀಸ್ ಆಗಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಒಂದು ಸ್ವಲ್ಪ ಸ್ಲೋ ಅನ್ಸಿದ್ರೂ ಎಲ್ಲೂ ಬೋರ್ ಇಲ್ಲ ಆಯಿತಾ ಮೂವಿ. ನಮಗೆ ನೀವು ಆ ದಿನಗಳು ಫಿಲ್ಮ್ ನೋಡಿದ್ರೆ ನಿಮ್ಗೆ ಅದೇ ಥರ ಅನಿಸುತ್ತೆ. ಬಟ್ ಮೂವಿ ಬೋರ್ ಇಲ್ಲ, ತುಂಬ ಕ್ಯೂರಿಯಸ್ ಅನಿಸುತ್ತೆ. ಸೊ ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಕ್ಲೈಮ್ಯಾಕ್ಸಲ್ಲಿ ನಿಮಗೆ ತುಂಬ ಇಮೋಷ್ನಲ್ ಆಗ್ತೀರಾ ನೀವು. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಈ ಮೂವಿ ನೋಡಿದಾಗ ನನಗೆ ಇನ್ನೊಂದೇನು ಅನಿಸ್ತು ಅಂದರೆ, ಡೈರೆಕ್ಟರ್ ಚೈತನ್ಯ ಅವ್ರ ಬಗ್ಗೆ ಹೇಳ್ತೀನಿ. ಡೈರೆಕ್ಟರ್ ಚೈತನ್ಯ ಅವರು ತುಂಬ ಪೊಟೆನ್ಷಿಯಲ್ ಡೈರೆಕ್ಟರ್ ಆಯಿತಾ. ಕನ್ನಡಕ್ಕೆ ಒಬ್ಬ ಪೊಟೆನ್ಷಿಯಲ್ ಡೈರೆಕ್ಟರ್. ಇವಾಗ ಸೂರಿ ಇವರೆಲ್ಲ ಹೆಂಗಿದ್ದಾರೆ ಅದೇ ಥರ ಒಂದು ತುಂಬ ಕ್ಯಾಲಿಬರ್ ಇರೋ ಡೈರೆಕ್ಟ್ರು. ಬಟ್ ಇವ್ರು ಏನಕ್ಕೆ ಇಷ್ಟು ಲೇಟ್ ಮೂವಿ ಮಾಡ್ತಾರೆ ಅಂತ ಗೊತ್ತಿಲ್ಲ. 3 ವರ್ಷ 4 ವರ್ಷಕ್ಕೊಂದು ಮೂವಿ ಮಾಡ್ತಾರೆ. ಇನ್ಮೇಲೆ ಹೀಗೆ ಮಾಡದೇ ಇರಲಿ, ಒಳ್ಳೊಳ್ಳೆ ಮೂವಿ ಕೊಡ್ತಾ ಇರಿ ಇದೇ ಥರ. ಈ ಥರ ಕೊಟ್ಟರೆ ನಮ್ಮ ಇಂಡಸ್ಟ್ರಿಗೂ ಚೆನ್ನಾಗಿರುತ್ತೆ, ಹಾಗೆ ಪ್ರೇಕ್ಷಕರು ನಮ್ಮ ಆಡಿಯನ್ಸ್ಗೂ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿರೋ ಮೂವಿ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಒಳ್ಳೆ ಮೂವಿನ ಕೊಟ್ಟಿದ್ದೀರಾ. ಹಾಗೆ ಇನ್ನೂ ಒಳ್ಳೊಳ್ಳೆ ಮೂವಿನ ಕೊಡ್ತಾ ಇರಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.